ಸಾಯಿ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಹೊಸ ಕನಸಿಗೆ ಹೊಸ ಪ್ರಯತ್ನ. ಕನ್ಯಾಶಾಲೆಯ ವಿದ್ಯಾರ್ಥಿನಿಯರಿಗೆ ಪ್ಲಾಸ್ಟಿಕ್ ಬಳಕೆ ನಿಷೇಧಿಸುವಂತೆ ಪ್ರತಿಜ್ಞಾವಿಧಿ. ಲಿಂಗಾನಂದ ಸ್ವಾಮೀಜಿಗಳ ಪುಣ್ಯ ಸ್ಮರಣೋತ್ಸವ. ರೈತರ ಹೊಲಗಳಲ್ಲಿ ಕೂಲಿ ಕಾರ್ಮಿಕರ ಕೊರತೆ. ದತ್ತ ಮಂದಿರದಲ್ಲಿ ಮಹಾಪ್ರಸಾದ. ಬಾಗಲಕೋಟೆ ದಂಪತಿಗಳ 25ನೇ ವಿವಾಹ ವಾರ್ಷಿಕೋತ್ಸವ ಸಂಭ್ರಮ. ವಾರ್ತೆಗಳ ವಿವರ. ಸಂಕೇಶ್ವರದ ಮಹಿಳೆಯರಿಗೆ ಹೊಸ ಸುದ್ದಿ. ಇಂದಿನ ಆಧುನಿಕತೆಯಲ್ಲಿ ಹೋಮ್ ಡೆಲಿವರಿ ಮತ್ತು ಆನ್ಲೈನ್ ಶಾಪಿಂಗ್ಗಳದ್ದೇ ಹಾವಳಿಗಳ ಮಧ್ಯದಲ್ಲಿ ಹೊಸ ಪ್ರಯತ್ನವನ್ನು ಹೌಸಿಂಗ್ ಕಾಲೋನಿಯ ಶಿವಾನಂದ್ ಚಂದ್ರಶೇಖರ್ ಸಂಸುದ್ದಿ ಮಾಡುತ್ತಿದ್ದಾರೆ. ಈ ಯುವಕ ಜೋಳ, ಗೋಧಿ, ದವಸ ಧಾನ್ಯಗಳನ್ನು ಬೀಸಿ ಮನೆ ಮನೆಗೆ ತಲುಪಿಸುವ ಕಾರ್ಯದಲ್ಲಿ ತೊಡಗಿದ್ದಾನೆ. ಈತನಿಗೆ ತಾವು ಫೋನ್ ಮಾಡಿದರೆ ಮನೆಗೆ ಬಂದು ಬೀಸಾನುಗಳನ್ನು ತೆಗೆದುಕೊಂಡು ಹೋಗಿ ಬೀಸಿ ಮರಳಿ ತಮ್ಮ ಮನೆಗೆ ತಲುಪಿಸುತ್ತಾನೆ. ಈ ಹೊಸ ಪ್ರಯತ್ನಕ್ಕೆ ರೋಜ್ಗಾರ್ ಯೋಜನೆಯ ಲಾಭವನ್ನು ಪಡೆದುಕೊಂಡು ಸ್ವ ಉದ್ಯೋಗವನ್ನು ಪ್ರಾರಂಭಿಸಿದ್ದಾನೆ. ಈತನಿಗೆ ಪ್ರೇರಣೆಯಾಗಿ ಅಮರ್ ನಲ್ವಡೆ, ಬಸವರಾಜ್ ಬಾಗಲಕೋಟೆ, ನಿಖಿಲ್ ಫಲ್ಸೆ ಅವರು ಸಹಕಾರ ಕೊಟ್ಟು ಈತನ ಹೊಸ ಬಾಳಿಗೆ ಬೆಳಕಾಗಿದ್ದಾರೆ. ಈತನಿಗೆ ಸಂಪರ್ಕಿಸುವ ದೂರವಾಣಿ ಸಂಖ್ಯೆ 9986319412 9986319412. ಸಂಕೇಶ್ವರದ ಅಕ್ಕ ಮಹಾದೇವಿ ಕನ್ಯಾ ಶಾಲೆಯಲ್ಲಿ ಸ್ವಚ್ಛತಾ ಅಭಿಯಾನ ಆಯೋಜಿಸಲಾಗಿತ್ತು. ಶಾಲಾ ವಿದ್ಯಾರ್ಥಿನಿಯರಿಗೆ ಪರಿಸರವನ್ನು ಸ್ವಚ್ಛವಾಗಿಡಲು ಪ್ಲಾಸ್ಟಿಕ್ ಬಳಕೆ ನಿಷೇಧಿಸಬೇಕೆಂದು ಡಾಕ್ಟರ್ ಸಚಿನ್ ಪಾಟೀಲ್ ವಿದ್ಯಾರ್ಥಿನಿಯರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ಈ ಸಂದರ್ಭದಲ್ಲಿ SCF ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಸಚಿನ್ ಪಾಟೀಲರು ವಿದ್ಯಾರ್ಥಿನಿಯರಿಗೆ ಪ್ಲಾಸ್ಟಿಕ್ ನಿಷೇಧದ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿ ಮುಂದೆ ಮಾತನಾಡುತ್ತಾ, ನೀವು ಇವತ್ತೇನು ಹೇಳಿದಿರಲ್ಲ, ನಂಗೆ ಅನ್ಸು ಮಾಡಿ ಬಹುಶಃ ಒಟ್ಟ ಒಂದು ಕ್ಲಾಸ್ ಅಷ್ಟೇ ಇರ್ಬೋದು ಇಲ್ಲಿ. ಇದು ನೀವೆಲ್ಲರಿಗೂ ನಿಮ್ಮ ಉಳ್ಕೆದವ್ರಿಗೆ ಸಕಟ್ ಹೇಳ್ರಿ. ಮತ್ತು ಯಾರು ದಯವಿಟ್ಟು ಆದಷ್ಟು ಮಟ್ಟಿಗೆ ಇದ್ರೊಳಗಿನವ್ರು ನೀವು 50% ಪ್ಲಾಸ್ಟಿಕ್ ತೊಗೊಳ್ದೆ ನೀವು ಸ್ಟಾರ್ಟ್ ಮಾಡಿದ್ರಂದ್ರೆ ಅದು ಭಾಳ ಹೆಲ್ಪ್ ಆಗ್ತೈತಿ. ಅದರಿಂದ ನಿಮಗೆ ಮತ್ತೊಂದು 50% ಬರ್ತಾ ಬರ್ತೈತಿ. ಈಗ ನೀವು ಪರಿಸರ ಮಾಲಿನ್ಯ ಅಂತೀವಿ. ಪರಿಸರ ಮಾಲಿನ್ಯ ಬಗ್ಗೆ ನೀವು ಈಗ ನಿಬಂಧನಕ ನಿಮಗೆ ವರ್ಷ ಕೊಡ್ತಾರೆ. ಎಲ್ಲರೂ ನೀವು ಬರೆಯಾಕತ್ತೀರಿ. ಎಂದಿಂದ ಬರೆಯಾಕತ್ತಿದ್ದೀರಿ ನೀವು ಐತೆ ಇಲ್ಲ ಮಾಲಿನ್ಯದಾಗ. ನಂತರ ಪುರಸಭೆಯ ಉಪಾಧ್ಯಕ್ಷರಾದ ಸವಿತಾ ಜಯಪ್ರಕಾಶ್ ಸಾವಂತ್ ಪರಿಸರದ ಕುರಿತು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ಅದೇ ರೀತಿ ಸಂಕೇಶ್ವರ ಪುರಸಭೆಯ ಪರಿಸರ ಅಭಿಯಂತರರಾದ ನಾರಾಯಣ್ ನಾಯ್ಕ್ ಮಾತನಾಡುತ್ತಾ, ಸಂಕೇಶ್ವರಕ್ಕೆ 5 ಲಕ್ಷ ಕ್ಯೂಸೆಕ್ಸ್ ನೀರು ಬರುತ್ತದೆ. ಆದರೆ ಸರಿಯಾದ ಶೇಖರಣೆ ಇಲ್ಲದ ಕಾರಣ ವಾರಕ್ಕೆ ಒಮ್ಮೆ ನೀರನ್ನು ಮಾತ್ರ ಬಿಡಲಾಗುತ್ತದೆ ಎಂದು ತಮ್ಮ ಅಭಿಪ್ರಾಯವನ್ನು ಈ ರೀತಿ ಹಂಚಿಕೊಂಡರು. ಕಸ ವಿಂಗಡಿಸುವ ಪ್ರಾತ್ಯಕ್ಷಿಕೆಯನ್ನು ವಿದ್ಯಾರ್ಥಿನಿಯರಿಗೆ ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಬಸನಗೌಡ ಪಾಟೀಲ್, ಸಂಜಯ್ ನಷ್ಟಿ, ಶಿಕ್ಷಕಿಯರಾದ ಉಮಾ ಹಿರೇಮಠ್, ಕನ್ಯಾ ಕಾನ್ವೆಂಟ್ ಶಾಲೆಯ ಮುಖ್ಯೋಪಾಧ್ಯಾಯರಾದ SY ಮಾಲ್ದಿನ್ನಿ, ಸೋಮನಾಥ್ ಶಿರ್ಕೋಳಿ, ಜಯಪ್ರಕಾಶ್ ಸಾವಂತ್, ಮುರಳಿ ಬಡಿಗೇರ್, ಸಂಕೇಶ್ವರ್ ಸಿಟಿಜನ್ ಫೋರಂನ ಸದಸ್ಯರು ಹಾಗೂ ಶಾಲಾ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಪರಿಸರದ ಕುರಿತು ಸಾಕ್ಷ್ಯಚಿತ್ರವನ್ನು ಪ್ರದರ್ಶಿಸಲಾಯಿತು. ಸಂಕೇಶ್ವರ ರಾಷ್ಟ್ರೀಯ ಬಸವದಳ ನಿಡಸೋಶಿ ರಸ್ತೆ ಸಂಕೇಶ್ವರ ಘಟಕದ ವತಿಯಿಂದ ಪೂಜ್ಯ ಲಿಂಗೈಕ್ಯ ಲಿಂಗಾನಂದ ಸ್ವಾಮೀಜಿಯವರ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಬಸವಣ್ಣನವರ ಪೂಜೆ ಮಾಡಿ ರಾಷ್ಟ್ರೀಯ ಬಸವದಳದ ಶರಣ ಶರಣೀಯರು ಪ್ರಾರ್ಥನೆಯನ್ನು ಮಾಡಿದರು. ಧ್ವಜಾರೋಹಣವನ್ನು ಮಹಾರಾಷ್ಟ್ರ ಗಡಿಂಗ್ಲಜ್ನ ಲಿಂಗಾಯತ ಧರ್ಮದ ಅಧ್ಯಕ್ಷರಾದ ಕೃಷ್ಣಪ್ಪ ಮುಸುಳೆಯವರು ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ವೀರೇಶ್ ಪಾಟೀಲ್ರವರು ಮಾತನಾಡುತ್ತಾ, ಜೀವನವನ್ನು ಮುಡುಪಾಗಿಟ್ಟವರು ಲಿಂಗಾನಂದ ಸ್ವಾಮಿಗಳು ಪದೇ ಪದೇ ಈ ಉಚ್ಚಾರವನ್ನು ಮಾಡ್ತಿದ್ರಂತೆ. ಬಸವ ತತ್ವಕ್ಕಾಗಿ ನನ್ನ ಪ್ರಾಣ ಹೋಗುತ್ತೆ ಅನ್ನೋದಾದರೆ ಇದಕ್ಕಿಂತ ಸಂತೋಷದ ವಿಜಯ ನನಗೆ ಮತ್ತೊಂದಿಲ್ಲ ಅಂತ ಲಿಂಗಾನಂದ ಸ್ವಾಮಿಗಳು ಘೋಷಿಸುತ್ತಿದ್ದರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ನಿಡಸೋಶಿ ಶ್ರೀಗಳು ಆಶೀರ್ವಚನವನ್ನು ನೀಡುತ್ತಾ ಲಿಂಗಾನಂದ ಸ್ವಾಮೀಜಿಯವರ ಕುರಿತು ಹೀಗೆ ಮಾತನಾಡಿದರು. ಬಹಳಷ್ಟು ಜನ ಬಸವಣ್ಣ ಬಂದ, ಅನೇಕ ಜನ ಬಂದರು, ಎಲ್ಲ ಶರಣರು ಬಂದರು.
ಅವರು ಹೇಳಿದ್ದೆಲ್ಲ ಒಂದನ್ನು ಹೇಳಿದರು, ಏಕದೈವೋಪಾಸನೆಯನ್ನೇ ಹೇಳಿದರು ಅವರು. ಲಿಂಗಾನಂದ ಸ್ವಾಮಿಗಳು ಅದು ಏಕದೈವೋಪಾಸನೆಯನ್ನೇ ಹೇಳಿದರು. ಸುಮಾರು 6-7 ಪ್ರವಚನ ನಾನು ಕೇಳಿದ್ದೇನೆ ಬೆಳಗಾವಿಯಲ್ಲಿ. ಆಮೇಲೆ 3000 ಹುಬ್ಬಳ್ಳಿಯಲ್ಲಿದ್ದಾಗ 3000 ಮಠದಲ್ಲಿದ್ದಾಗ ನೆಹರು ಮೈದಾನದಲ್ಲಿ ಅವರು ಸೇರಿದರು ಅಂತಂದರೆ ನೆಹರು ಮೈದಾನ ಅರ್ಧ ಮುಕ್ಕಾಲು ತುಂಬ್ತಿತ್ತು. ಅಷ್ಟು ಜನ ಸೇರ್ತಿದ್ರು ಎಲ್ಲ. ಅಷ್ಟು ದೊಡ್ಡ ಮೈದಾನ ಅದು. ಮುಕ್ಕಾಲು ಜನ ಸೇರ್ತಿದ್ರು. ಕರೆಕ್ಟ್ ಟೈಮ್ ಎಷ್ಟು ಕೀಪಪ್ ಮಾಡ್ತಿದ್ರು, 6 ಗಂಟೆಗೆ ಅಂದರೆ 6 ಗಂಟೆಗೆ ಬಂದು ಅವ್ರು ಪ್ರವಚನ ಚಾಲೂ ಮಾಡ್ತಿದ್ರು. ಎಲ್ಲ ಪ್ರಾರ್ಥನಾ ಚಾಲೂ ಮಾಡ್ತಿದ್ರು, ಪ್ರವಚನ ಚಾಲೂ ಮಾಡ್ತಿದ್ರು. ಜನ ಅಷ್ಟು ಸೇರ್ತಿತ್ತು. ಏಕದೈವೋಪಾಸನೆ ಬಗ್ಗೆ ಎಷ್ಟು ಕಠೋರವಾಗಿ ಹೇಳ್ತಿದ್ರು ಅಂತ ಹೇಳಿದರೆ ಭಾಳಷ್ಟು ಜನ ಸ್ವಾಮಿಗಳಿಂದ ಬೈತಿದ್ರು ಅವರೆಲ್ಲ. ಎಲ್ಲ ಸ್ವಾಮಿಗಳು ಗದ್ದಿಗೆಯನ್ನು ಪೂಜೆ ಮಾಡ್ತಾರೆ, ಎಲ್ಲ ಸ್ವಾಮಿಗಳು ಗದ್ದಿಗೆಯನ್ನು ಪೂಜೆ ಮಾಡ್ತಾರೆ. ಆದರೆ ಅವರು ಹೇಳಿದಂಥ ಕಠೋರವಾದ ಸತ್ಯ, ಭಾಳ ಶರಣರ ವಚನ ಸಾಕಷ್ಟು ಸತ್ಯನೇ. ಆದರೆ ಇವಷ್ಟು ಅನುಯಾಯಿಗಳು ಎಷ್ಟು ಜನ ಅದನ್ನು ಮನೆಯಲ್ಲಿ ಅನುಷ್ಠಾನ ಮಾಡ್ತಾ ಇರೋದು ಮೊದಲು ಹುಡುಕಬೇಕಾಗಿದೆ ನಾವು ಇವತ್ತು. ಕಾರ್ಯಕ್ರಮದ ಸಂಘಟಕರಾದ ಶಂಕರಗೌಡ ದೇಸಾಯಿ, ರಾಷ್ಟ್ರೀಯ ಬಸವದಳ ಸಂಕೇಶ್ವರ್, LV ಪಾಟೀಲ್, ಹುಕ್ಕೇರಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಅಣ್ಣಾಸಾಹೇಬ್ ಪರ್ವತರಾವ್, ನಗರಾಧ್ಯಕ್ಷರಾದ ಸಂಜಯ್ ಶಿರ್ಕೋಳಿ, ಅಶೋಕ್ ಖಾನಾಯಿ, ಕೆ ಬಸವರಾಜ್, ರಾಷ್ಟ್ರೀಯ ಬಸವದಳ ಬೆಳಗಾವಿ, ಮಹಾದೇವ್ ಗುಡೇರ್ ಗೋಕಾಕ್ ಹಾಗೂ ಅನೇಕ ಶರಣೀಯರು ಭಾಗವಹಿಸಿದ್ದರು. ಮಳೆ ನಿಂತ ಮೇಲೆ ರೈತರು ತಮ್ಮ ಹೊಲಗಳಲ್ಲಿ ತಮ್ಮ ಕೆಲಸಗಳನ್ನು ಪ್ರಾರಂಭಿಸಿದ್ದಾರೆ. ಆದರೆ ಕೂಲಿ ಕಾರ್ಮಿಕರ ಕೊರತೆಯಾಗುತ್ತಿದ್ದು ರೈತರು ಹೊಸ ತಂತ್ರಜ್ಞಾನಗಳ ಬಳಕೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ. ರೈತರು ತಾವೇ ಸೈಕಲ್ ಎಡೆಯನ್ನು ಹೊಡೆದು ಹೊಲಗಳನ್ನು ಸ್ವಚ್ಛ ಮಾಡುತ್ತಿದ್ದಾರೆ. ಎತ್ತುಗಳು ಸಿಗದೇ ಇದ್ದಾಗ ರೈತರು ತಾವೇ ಎತ್ತಾಗಿ ಹೆಗಲಿಗೆ ಎಡಿ ಹಾಕಿಕೊಂಡು ಜಗ್ಗುತ್ತಾರೆ. ಇಲ್ಲವಾದರೆ ಎತ್ತುಗಳು ಸಿಕ್ಕರೆ ರೈತರು 5 ಎಡಿಗಳನ್ನು ಕಟ್ಟಿ ಕೆಲಸ ಮಾಡುತ್ತಾರೆ. ಕೂಲಿ ಕಾರ್ಮಿಕರು ಸಮಯಕ್ಕೆ ಸರಿಯಾಗಿ ದೊರೆಯದ ಕಾರಣ ಮನೆಯವರೇ ಹೊಲದಲ್ಲಿ ದುಡಿದು ಕಸ ಕೊಯ್ಲು ಮಾಡುತ್ತಿದ್ದಾರೆ. ರೈತರು ತಮ್ಮ ಬೆಳೆಗಳಿಗೆ ಹೆಚ್ಚು ಶ್ರಮ ವಹಿಸಿ ದುಡಿಯುತ್ತಿದ್ದಾರೆ. ಸಮಯಕ್ಕೆ ಸರಿಯಾಗಿ ಮಳೆಯಾದರೆ ರೈತರ ಬೆವರಿಗೆ ಬೆಲೆ ಬರಬಹುದೆಂಬ ನಿರೀಕ್ಷೆಯಲ್ಲಿದ್ದಾರೆ. ಸಂಕೇಶ್ವರದ ಸಂಸುದ್ದಿ ಗಲ್ಲಿಯಲ್ಲಿರುವ ದತ್ತ ಮಂದಿರದಲ್ಲಿ ಪ್ರತಿ ಹುಣ್ಣಿಮೆಯ ದಿನ ಮಹಾಪ್ರಸಾದವನ್ನು ಏರ್ಪಡಿಸುತ್ತಾರೆ. ದತ್ತ ಮಂದಿರದ ಮಂಡಳಿಯವರು ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಸುತ್ತಾರೆ. ಇದರ ಲಾಭವನ್ನು ಭಕ್ತರು ಪಡೆದುಕೊಳ್ಳುತ್ತಾರೆ. ಸಾವಿರಾರು ಜನರು ಪ್ರಸಾದವನ್ನು ಸ್ವೀಕರಿಸುತ್ತಾರೆ. ಇನ್ನು ಹೆಚ್ಚಿಗೆ ಭಕ್ತರು ಬಂದು ಮಹಾಪ್ರಸಾದವನ್ನು ಸ್ವೀಕರಿಸಬೇಕೆಂದು ಮಲ್ಲಿಕಾರ್ಜುನ್ ಶಿರಹಟ್ಟಿಯವರು ಸಾಯಿ ನ್ಯೂಸ್ ಜೊತೆಗೆ ಮಾತನಾಡುತ್ತಾ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ಲಾಭವನ್ನು ಸಾಧಾರಣ ಸಮಗ್ರವಾಗಿ ಸಂಕೇಶ್ವರ ಭಾಗದ ಎಲ್ಲ ಸದ್ಭಕ್ತರು ತೆಗೆದುಕೊಳ್ಳುತ್ತಿದ್ದಾರೆ. ಸಂಕೇಶ್ವರದ ಗಣ್ಯ ವ್ಯಾಪಾರಿಗಳಾದ ಬಸವರಾಜ್ ಬಾಗಲಕೋಟಿ ದಂಪತಿಗಳು ತಮ್ಮ 25ನೇ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡರು. ಬಸವರಾಜ್ ಹಾಗೂ ಗೀತಾ ದಂಪತಿಗಳು ಕೇಕ್ ಕತ್ತರಿಸುವುದರ ಮೂಲಕ ತಮ್ಮ 25ನೇ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡರು. ಸಾಯಿ ಭವನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಧುಕರ್ ನಲವಡೆ ದಂಪತಿಗಳು ಹಾರ ಹಾಕಿ ಶಾಲು ಹೊದಿಸಿ ಸತ್ಕರಿಸಿದರು. ಬಸವಣ್ಣಿ ನೇಸರಿ, ರಾಜೇಂದ್ರ ಪಾಟೀಲ್ ದಂಪತಿಗಳು, ಕುಣಾಲ್ಗೌಡ ಪಾಟೀಲ್, ಡಾಕ್ಟರ್ ಸಚಿನ್ ಪಾಟೀಲ್, ಅಮರ್ ನಲ್ವಡೆ, ಕೃಷ್ಣ ಸುಗಂಧಿ, ಅಪ್ಪಸಾಹೇಬ್ ಶಿರ್ಕೋಳಿ, ನಗರಾಧ್ಯಕ್ಷರಾದ ಸಂಜಯ್ ಶಿರ್ಕೋಳಿ ಹಾಗೂ ಅವರ ಕುಟುಂಬದ ಸದಸ್ಯರು, ಬಂಧು ಮಿತ್ರರು, ಸ್ನೇಹಿತರು ಬಾಗಲಕೋಟಿ ದಂಪತಿಗಳಿಗೆ ಶುಭಾಶಯ ಕೋರಿದರು. ಈ ಕಾರ್ಯಕ್ರಮವನ್ನು ದುರ್ಗಾಮಾತಾ ಯುವಕ್ ಮಂಡಳ ಬಣ್ಣದ ಚಾವಡಿ ಇವರು ಆಯೋಜಿಸಿದ್ದರು. ನಿಧನ ವಾರ್ತೆ. ಆದರ್ಶ್ ನಗರ್ ನಿವಾಸಿಯಾದ ಪ್ರತಿಷ್ಠಿತ ಕಿರಾಣಾ ವ್ಯಾಪಾರಸ್ಥರಾದ ದುಂಡಪ್ಪ ಗಂಗಾಧರ್ ಗಡ್ಡಿ, ವಯಸ್ಸು 76, ಇವರು ಅನಾರೋಗ್ಯದಿಂದ ನಿಧನರಾದರು. ಇವರು ಪತ್ನಿ, 2 ಸಹೋದರರು, 2 ಗಂಡು ಮಕ್ಕಳು, ಸೊಸೆಯಂದಿರು, ಮೊಮ್ಮಕ್ಕಳು ಹಾಗೂ ಅಪಾರ ಬಂಧು ಬಾಂಧವರನ್ನು ಬಿಟ್ಟು ಅಗಲಿದ್ದಾರೆ. ಸಮಗಾರ್ ಓಣಿಯ ಮಂಜುನಾಥ್ ಪಂಡಿತ್ ಕಾಂಬ್ಳೆ, ವಯಸ್ಸು 15, ಈತ ಅನಾರೋಗ್ಯದಿಂದ ಇತ್ತೀಚೆಗೆ ನಿಧನನಾದನು. ಈತ ತಂದೆ ತಾಯಿ, 2 ಸಹೋದರರನ್ನು ಬಿಟ್ಟು ಅಗಲಿದ್ದಾನೆ. ಈತ ಮಾಜಿ ಪುರಸಭೆ ಸದಸ್ಯರಾದ ಪಂಡಿತ್ ಕಾಂಬ್ಳೆ ಇವರ ಪುತ್ರನಾಗಿದ್ದ. ವಾರ್ತಾ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ವಂದನೆಗಳು.